ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ಕೋರ್ಸ್ ಎನ್ಕ್ವೈರಿ ಬಗ್ಗೆ ನೂರಾರು ಜನ ವಿದ್ಯಾರ್ಥಿಗಳು ಪ್ರತಿದಿನ ಕಾಲ್ ಮಾಡ್ತಾ ಇದ್ರಿ, ಮೆಸೇಜ್ ಕೂಡ ಮಾಡ್ತಾ ಇದೀರಿ. ನಾವು ನಿಮಗೆ ಈ PDF ಅನ್ನ ಕಳಿಸಿರ್ತೀವಿ, ಒಂದ್ಸಾರಿ ನೋಡ್ಕೊಳ್ಳಿ. ಅಲ್ಲೂ ನಿಮ್ಗೆ ಅರ್ಥ ಆಗದೆ ಇದ್ರೆ ಈ ವಿಡಿಯೋನ ನೀವು ಡೀಟೇಲ್ ಆಗಿ ನೋಡಿದ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ. ಶಾರ್ಟ್ ಆಗಿ ಸಿಂಪಲ್ ಆಗಿ ನಾನು ನಿಮಗೆ ನಮ್ಮ ಕೋರ್ಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಮೊದಲನೇದಾಗಿ ಪಾಂಚಜನ್ಯ IAS ನಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ರೀತಿಯ ಕೋಚಿಂಗ್ ಸಿಗುತ್ತೆ ನಿಮಗೆ. ಆಫ್ಲೈನ್ ಗೋಸ್ಕರ ನೀವು ಸಪರೇಟ್ ಆಗಿ ಮೆಸೇಜ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ ನಮ್ಮಲ್ಲಿ ಟೋಟಲ್ ನಿಮಗೆ 1 ವರ್ಷದ ಕೋಚಿಂಗ್. ಉದಾಹರಣೆಗೆ ನೀವು ಫೆಬ್ರವರಿ 2026ರಲ್ಲಿ ಜಾಯಿನ್ ಆಗ್ತಾ ಇದ್ದೀರಿ ಅಂದ್ರೆ ಫೆಬ್ರವರಿ 2027ರವರೆಗೂ ಕೂಡ ನಿಮಗೆ ಸಿಸ್ಟಮೆಟಿಕ್ ಆಗಿ ಗೈಡೆನ್ಸ್ ಅನ್ನ ಕೊಡ್ತೀವಿ. ಇಲ್ಲಿ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಎರಡನ್ನೂ ತಯಾರಿ ಮಾಡ್ಕೊಳ್ತೀರಿ. ಅದಕ್ಕೆ ಓದೋದ್ರಿಂದ ಇಂಟರ್ವ್ಯೂ ನಾಲೆಜ್ ಕೂಡ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ. ಇನ್ನು ಫೌಂಡೇಶನ್ ಕೋರ್ಸ್ ನಮ್ದು ಏಕಲವ್ಯ ಪ್ಲಸ್ ಫೌಂಡೇಶನ್ ಕೋರ್ಸ್ ಅಂತ ಇದೆ. ಇದರಲ್ಲಿ ನಿಮಗೆ ಪ್ರಿಲಿಮ್ಸ್ ಕ್ಲಾಸಸ್ ಮತ್ತು GS ಮೇನ್ಸ್ ಕ್ಲಾಸಸ್ ಎರಡು ಸಿಗುತ್ತೆ. ಫೀಸ್ ಸುಮಾರು 12,500 ರೂಪಾಯಿ ಸದ್ಯಕ್ಕೆ ಇರುವಂತಹ ಫೀಸು. ನಿಮಗೆ PDF ನಲ್ಲಿ 9,999 ಕಾಣುತ್ತೆ. ಪ್ಲಸ್ ಇದಕ್ಕೆ 18% GST ಪ್ಲಸ್ ಇಂಟರ್ನೆಟ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಬರುತ್ತೆ ಆಪ್ನವ್ರದ್ದು. ಅದೆಲ್ಲ ಸೇರಿದಾಗ ಸುಮಾರು 12,000 ಚಿಲ್ಲರೆ ಆಗತ್ ಮೇಲೆ ಅದು. ನೆಕ್ಸ್ಟ್ ಇನ್ನು ನೋಟ್ಸ್ ಅನ್ನ ನಾವೇ ಕೊಡ್ತೀವಿ ನಿಮಗೆ. ಪ್ರಿಲಿಮ್ಸ್ ನೋಟ್ಸ್ ಕೊಡ್ತೀವಿ, ಮೇನ್ಸ್ ನೋಟ್ಸ್ ಕೊಡ್ತೀವಿ. ಬಹಳಷ್ಟು ಜನರಿಗೆ ವಿದ್ಯಾರ್ಥಿಗಳಿಗೆ ಡೌಟ್ಸ್ ಇರುತ್ತೆ, ನಾವು ಸರ್ ನಿಮ್ ನೋಟ್ಸ್ ಸಾಕಾ ನಮ್ಗೆ, ಮತ್ತೆ ನಾವು ಎಕ್ಸ್ಟ್ರಾ NCERT ಓದಬೇಕಾ, ಫೌಂಡೇಶನ್ ಬುಕ್ಸ್ ಅಥವಾ ಬೇರೆ ಬೇರೆ ಬೇಸಿಕ್ಸ್? ಮೊದಲು ನೀವು ಮಾಡ್ಬೇಕಾಗಿರೋ ಕೆಲಸ ನಮ್ಮ ಕ್ಲಾಸ್ ಅನ್ನ ಕೇಳಬೇಕು. ಕ್ಲಾಸ್ ಅನ್ನ ಕೇಳುವಾಗಲೇ ನೋಟ್ಸ್ ನಿಮ್ ಮುಂದೆ ಇರಬೇಕು. ಅದಾದ್ಮೇಲೆ ಆಯಾ ಸಬ್ಜೆಕ್ಟ್ ಮುಗಿದಲೆ ಮೇಲೆ ನೀವು ರೆಫರೆನ್ಸ್ ಬುಕ್ ಗಳನ್ನ ಓದ್ತಾ ಹೋಗ್ಬೋದು. ಅಲ್ಲಿವರೆಗೂ ಯಾವುದೇ ರೀತಿ ರೆಫರೆನ್ಸ್ ಬುಕ್ ಅನ್ನ ಓದೋ ಅಗತ್ಯ ಇರಲ್ಲ. ಸರಿ, ಇನ್ನು ಕ್ಲಾಸ್ ಟೈಮಿಂಗ್ ಬೆಳಗ್ಗೆ 10ರಿಂದ ಮಧ್ಯಾಹ್ನ 3ರ ನಡುವೆ. ಈ ಟೈಮ್ ಅಲ್ಲಿ ಪ್ರತಿದಿನ ಒಂದು 3ರಿಂದ 3:30 ಗಂಟೆ ಲೈವ್ ಕ್ಲಾಸ್ ನಡೆಯುತ್ತೆ. ಹಾಗೇನೆ 1 ಅವರ್ ರೆಕಾರ್ಡೆಡ್ ಕ್ಲಾಸ್ ಅನ್ನ ಕೊಡ್ಲಾಗುತ್ತೆ ನಿಮಗೆ. ಓಕೆ, ಇದು ತುಂಬಾ ಮುಖ್ಯವಾಗಿರುವಂತ ಅಂಶ ನೆನ್ಪಿಟ್ಕೊಳ್ಳಿ. ಮತ್ತೆ ಪ್ರತಿ ವಾರ ವೀಕ್ಲಿ ಟೆಸ್ಟ್ ತಗೊಳ್ತಾ ಹೋಗ್ತೀವಿ. ಹಾಗೇನೆ ನಿಮ್ಮ ಕೋರ್ಸ್ ಮುಗಿದ ಮೇಲೆ ನೀವು ಯಾವ ವರ್ಷ ಎಕ್ಸಾಮ್ ಬರೆಯೋರು ಇರ್ತೀರಿ ಅವಾಗ ನಿಮಗೆ ಫುಲ್ ಟೆಸ್ಟ್ ಸೀರೀಸ್ ಅನ್ನು ಕೂಡ ನಾವು ನಡೆಸ್ತೀವಿ. ಈಗ ನಾನು ನಿಮಗೆ ಆ PDF ನಲ್ಲಿರುವಂತ ಮಾಹಿತಿನ ಒಂದ್ಸಾರಿ ತೋರಿಸ್ತೀನಿ. ನಮ್ಮ ಸಂಸ್ಥೆ ಆರಂಭ ಆಗಿ ಈಗ ಸುಮಾರು 2.5 ವರ್ಷ ಕಂಪ್ಲೀಟ್ ಆಗಿದೆ. 3ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ನಾವು ಕಲಿಸುವಂತ ಸಬ್ಜೆಕ್ಟ್ ಗಳ ಲಿಸ್ಟ್ ಅನ್ನ ನೀವು ಇಲ್ಲಿ ನೋಡಬಹುದು. ಇಲ್ಲಿ ನಿಮಗೆ ಎನ್ವೈರನ್ಮೆಂಟ್ ಸಿಗುತ್ತೆ. ನೆಕ್ಸ್ಟ್ ಜಿಯೋಗ್ರಫಿ ಇದೆ. ಎನ್ವೈರನ್ಮೆಂಟ್, ಜಿಯೋಗ್ರಫಿ, ಎಕನಾಮಿ, ಪಾಲಿಟಿ, ಮಾಡರ್ನ್ ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರ್, CSAT, SI, ಎಥಿಕ್ಸ್. ಇಷ್ಟು ಸಬ್ಜೆಕ್ಟ್ ಗಳು ಯಾರ್ಯಾರು ಫೆಬ್ರವರಿ ತಿಂಗಳಲ್ಲಿ ಜಾಯಿನ್ ಆಗ್ತಾ ಇದ್ದೀರಿ ಇವು ನಿಮಗೆ ಲೈವ್ ಆಗಿ ಸಿಗುತ್ತೆ. ಯಾರೀಗ ಫೆಬ್ರವರಿ ತಿಂಗಳಲ್ಲಿ ಜಾಯಿನ್ ಆಗೋರಿದ್ದೀರಿ, ನಾನು ಮಾರ್ಕ್ ಮಾಡಿರೋ ಇಷ್ಟು ಸಬ್ಜೆಕ್ಟ್ ಗಳು ನಿಮಗೆ ಲೈವ್ ಆಗಿ ಸಿಗುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಲೈವ್ ಆಗಿ ಸಿಗೋದಿಲ್ಲ, ಯಾಕಂದ್ರೆ ಇದು ಮುಗಿತಾ ಇದೆ ಈಗ. ಆಮೇಲೆ UPSC ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ನಾವು ಮುಂದಿನ ವರ್ಷದವರೆಗೆ ನಿಮಗೆ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಟೀಚ್ ಮಾಡ್ತೀವಿ. ಇನ್ನು ಮತ್ತೇನೇನು ಲೈವ್ ಅಲ್ಲಿ ಸಿಗುತ್ತೆ ನಿಮಗಂತ ಅಂದ್ರೆ ಕರೆಂಟ್ ಅಫೇರ್ಸ್, ದ ಹಿಂದೂ ಅನಾಲಿಸಿಸ್ ನಿಮ್ಗೆ ರೆಕಾರ್ಡೆಡ್ ಅನ್ನ ಕೊಡ್ಲಾಗತ್ತೆ. ಹಾಗೇನೆ ಮಂತ್ಲಿ ಕರೆಂಟ್ ಅಫೇರ್ಸ್ ಅನ್ನ ಲೈವ್ ಆಗಿನೇ ಮಾಡ್ತೀವಿ. ಇಲ್ಲಿ ಎಲ್ಲಾ ಪ್ರಿಲಿಮ್ ಸಬ್ಜೆಕ್ಟ್ ಗಳು ಕವರ್ ಆಗುತ್ತೆ ನಿಮಗೆ. ಹಾಗೇನೆ ಮೇನ್ಸ್ ಇಂಡಿಯನ್ ಸೊಸೈಟಿ ಅನ್ನುವಂತ ಸಬ್ಜೆಕ್ಟ್, ಸೋಷಿಯಲ್ ಜಸ್ಟಿಸ್ ಮತ್ತೆ ಗವರ್ನೆನ್ಸ್, ಇಂಟರ್ ನ್ಯಾಷನಲ್ ರಿಲೇಷನ್ಸ್, ಇಂಟರ್ನಲ್ ಸೆಕ್ಯೂರಿಟಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆಲ್ಲಾನು ಕೂಡ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಆಗುತ್ತೆ. ಇವಿಷ್ಟು ನಿಮಗೆ ಲೈವ್ ನಡೆಯುವಂತ ಸಬ್ಜೆಕ್ಟ್ ಗಳು. ಇದರಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ದ ಹಿಂದೂ ಅನಾಲಿಸಿಸ್ ಎರಡು ಲೈವ್ ಆಗಿ ಸಿಗೋದಿಲ್ಲ ಫೆಬ್ರವರಿಯಲ್ಲಿ ಜಾಯ್ನ್ ಆಗೋರಿಗೆ. ಮುಂದೆ ನೀವು ಎಷ್ಟು ತಡ ಮಾಡಿ ಜಾಯ್ನ್ ಆಗ್ತೀರಿ ಅಷ್ಟು ಲೈವ್ ಸಬ್ಜೆಕ್ಟ್ ಗಳು ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಯಾಕಂದ್ರೆ ಬರ್ತಾ ಬರ್ತಾ ನಾವು ಮೆಂಟರ್ಶಿಪ್ ಮಾಡೆಲ್ಗೆ ಶಿಫ್ಟ್ ಆಗ್ತಾ ಇದೀವಿ. ಅಂದ್ರೆ ಈ ಸಬ್ಜೆಕ್ಟ್ ಗಳು ನಮಗೆ ನೀವು ರೆಕಾರ್ಡೆಡ್ ಕೊಟ್ಟರು ಕೂಡ ನಡೆಯುತ್ತೆ ನಿಮಗೆ. ಬಟ್ ನಾವು ನಿಮ್ ಮೇಲೆ ಫೋಕಸ್ ಮಾಡಬೇಕಾಗಿರೋದು ಟೆಸ್ಟ್ ಸೀರೀಸ್ ಮೇಲೆ. ಬರ್ತಾ 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 ನಾವು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಇನ್ನು ಕೆಲವೊಂದು ನಿಮಗೆ ಏನ್ಷಿಯಂಟ್ ಮತ್ತೆ ಮಿಡಿವಲ್ ಹಿಸ್ಟ್ರಿದು, ವರ್ಲ್ಡ್ ಹಿಸ್ಟ್ರಿದು, ಪೋಸ್ಟ್ ಇಂಡಿಪೆಂಡೆಂಟ್ ಹಿಸ್ಟ್ರಿ, ಎಕನಾಮಿಕ್ ಡೆವಲಪ್ಮೆಂಟ್, ಮ್ಯಾಪಿಂಗ್ ಇವನ್ನೆಲ್ಲವನ್ನು ಕೂಡ ರೆಕಾರ್ಡೆಡ್ ಕೊಡ್ಲಾಗುತ್ತೆ. ಈಗ ಸದ್ಯಕ್ಕೆ ಏನ್ಷಿಯಂಟ್ ಹಿಸ್ಟ್ರಿ ಮತ್ತು ಮಿಡಿವಲ್ ಹಿಸ್ಟ್ರಿ ಮತ್ತು ವರ್ಲ್ಡ್ ಹಿಸ್ಟ್ರಿ ಇವನ್ನ ಕೊಡಲ್ಲ. ಸ್ವಲ್ಪ ಟೈಮ್ ವೇಟ್ ಮಾಡಿ, ಅದು ಅಷ್ಟು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಗಳು ಅಲ್ಲ ಅವು. ಅವುಗಳ ಮೇಲೆ ಮುಂದೆ ನಾವು ಫೋಕಸ್ ಮಾಡಬಹುದು. ನೆಕ್ಸ್ಟ್ ಫಿಲಿಮ್ಸ್ PYQ ಗಳನ್ನ ನಿಮ್ಗೆ ಅನಾಲಿಸಿಸ್ ಮಾಡ್ತಾನೆ ಟೀಚ್ ಮಾಡ್ತೀವಿ ನಾವು ನಿಮಗೆ. ಹಾಗೇನೆ ಆನ್ಸರ್ ರೈಟಿಂಗ್, ಯಾರು ಆಫ್ಲೈನ್ ಜಾಯ್ನ್ ಆಗಿರ್ತೀರಿ ಇಲ್ಲೇ ಕ್ಲಾಸ್ ಅಲ್ಲಿ ಪ್ರತಿ ವರ್ಷ ಜೂನ್ ನಿಂದ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡಿಸಲಾಗುತ್ತೆ. ಆನ್ಲೈನ್ ವಿದ್ಯಾರ್ಥಿಗಳಿಗೆ ಈಗಲೇ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋ ಅಗತ್ಯ ಇಲ್ಲ. ನೀವು 1 ವರ್ಷ ನೀಟಾಗಿ ಕೋಚಿಂಗ್ ಮುಗಿಸ್ಕೊಂಡು ಸರ್ ಎಲ್ಲಾ ನೋಟ್ಸ್ ರೆಡಿ ಇದೆ ಅಂತ ಹೇಳಿದ್ರೆ, ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ಅಂದ್ರೆ ಫ್ರೀ ಆಗಿನೇ ಮೇನ್ಸ್ ಆನ್ಸರ್ ರೈಟಿಂಗ್ ಗೈಡೆನ್ಸ್ ಕೊಡ್ತೀವಿ. ಇಲ್ಲ ಸರ್ ನಾನು ಪ್ರಿಲಿಮ್ಸ್ ನಂದು ಕ್ಲಿಯರ್ ಆಗಿಲ್ಲ ಬಟ್ ನನಗೆ ಗೈಡೆನ್ಸ್ ಬೇಕು ಅಂತ ಅಂದ್ರೆ ತುಂಬಾ ಕಡಿಮೆ ಡಿಸ್ಕೌಂಟ್ ಶುಲ್ಕದಲ್ಲಿ ನಾವು ನಿಮಗೆ ಆನ್ಸರ್ ರೈಟಿಂಗ್ ಗೈಡೆನ್ಸ್ ಅನ್ನ ಕೂಡ ಕೊಡ್ತೀವಿ. ಹಾಗೇನೆ ಹಂತ ಹಂತವಾಗಿ ಸ್ಟ್ರಾಟಜಿ ಮತ್ತು ಟಿಪ್ಸ್ ಅನ್ನು ಕೂಡ ಮಾಡ್ತಾ ಹೋಗ್ತೀವಿ. ಒಂದ್ ಅಂಶ ನಿಮಗೆ ಇಲ್ಲಿ ನೆನ್ಪಿಟ್ಕೊಳ್ಬೇಕು, 1 ಮೆಂಟರ್ 1 ಎಕ್ಸಾಮ್ ಹಾಗೇನೆ 1 ರ್ಯಾಂಕ್. ನಿಮಗೆ ಇಲ್ಲಿ ಎಷ್ಟೇ ಟೀಚರ್ಸ್ ಬಂದ್ರು ಕೂಡ ನಿಮ್ಮ ಗೈಡೆನ್ಸ್ ಕೊಡುವಂತ ವ್ಯಕ್ತಿ ನಾನೇ. ನಿಮಗೆ ಏನೇ ಡೌಟ್ಸ್ ಬಂದ್ರು ನನ್ನನ್ನೇ ಕಾಂಟ್ಯಾಕ್ಟ್ ಮಾಡಬೇಕು. 80 to 90% ಈ ಸಾರಿ ನಾನೇ ಸಬ್ಜೆಕ್ಟ್ ಅನ್ನ ಲೈವ್ ಆಗಿ ತಗೊಳ್ತೀನಿ. ಕರೆಂಟ್ ಅಫೇರ್ಸ್ ಮತ್ತು ಪ್ರಿಲಿಮ್ ಸಬ್ಜೆಕ್ಟ್ ಗಳನ್ನ, ಮೇನ್ ಸಬ್ಜೆಕ್ಟ್ ಕೆಲವೊಂದನ್ನ ರೆಕಾರ್ಡೆಡ್ ಕೊಡ್ತೀವಿ, ಅದನ್ನ ಬೇರೆ ಸರ್ ಗಳು ಮಾಡಿರ್ತಾರೆ. ಹಾಗೇನೆ ನಮಗಿರುವಂತ ಎಕ್ಸಾಮ್ ಟಾರ್ಗೆಟ್ ಈಗ UPSC ಒಂದೇ. ನಿಮಗ್ ಬೇಕಾಗಿರೋದು 1 ರ್ಯಾಂಕ್. ಅದಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ನಾವು ತಯಾರಿ ಮಾಡಿಸ್ತೀವಿ. ಶ್ರದ್ಧೆ ನಿಮ್ಮಲ್ಲಿರ್ಬೇಕು, ಬದ್ಧತೆಯಿಂದ ನಾವು ನಿಮಗೆ
ಟೀಚ್ ಮಾಡಿಸ್ತೀವಿ. ಓಕೆ, ಇನ್ನು ಆಫ್ಲೈನ್ ಕೋರ್ಸ್ ಫೀ ಅನ್ನ ನೀವು ಇಲ್ಲಿ ನೋಡಬಹುದು. ನೀವು ಬಂದ್ ನಮ್ ಜೊತೆ ಮಾತಾಡಿದ್ರೆ ನಿಮ್ ಬ್ಯಾಕ್ ಗ್ರೌಂಡ್ ಅನ್ನ ನೋಡ್ಕೊಂಡು ನೀವು ಕೋಚಿಂಗ್ ಜಾಯಿನ್ ಆಗ್ಬೇಕು ಆಗ್ಬಾರ್ದು ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತೀನಿ. ನೀವು ಬಂದ್ರಿ ಫೀಸ್ ಕಟ್ಟಿದ್ರೆ ನಾವು ತಗೊಳಲ್ಲ, ಆ ತರ ತಗೊಳಲ್ಲ. ನಿಮ್ಮ ಸೀರಿಯಸ್ನೆಸ್, ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲವನ್ನು ಕೂಡ ನೋಡಿ ನಾವು ನಿಮಗೆ ಆಫ್ಲೈನ್ ಕೋಚಿಂಗ್ ಅನ್ನ ಕೊಡ್ತೀವಿ. ಆಫ್ಲೈನ್ ಕೋಚಿಂಗ್ ನ ಫೀಚರ್ ಗಳನ್ನ ನೀವು ಇಲ್ಲಿ ನೋಡಬಹುದು. ಸ್ವಲ್ಪ ಬದಲಾವಣೆಗಳಾಗ್ತಾ ಇದೆ ಇದರಲ್ಲಿ. ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗುತ್ತೆ ನಿಮ್ಗೆ. ಆಫ್ಲೈನ್ ನಲ್ಲಿ ಯಾವ ತರ ಇದೆ ಅನ್ನೋದನ್ನ ನೀವು ಇಲ್ಲಿ ಒಂದ್ಸಾರಿ ನೋಡ್ಕೊಳ್ಬಹುದು. ಈ PDF ನಲ್ಲಿ ನಾನು ಸ್ವಲ್ಪ ನೀವು ಇದನ್ನ ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಂಡು ಕೂಡ ನೋಡಬಹುದು, ಅಥವಾ ವಿಡಿಯೋ ಪಾಸ್ ಮಾಡಿ ಕೂಡ ಇದರಲ್ಲಿರುವಂತ ಡೀಟೇಲ್ಸ್ ಅನ್ನ ನೀವು ಚೆಕ್ ಮಾಡ್ಕೊಳ್ಬಹುದು. ಇನ್ನು ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನ ಅಡ್ರೆಸ್ ಕೂಡ ಕೊಟ್ಟಿದ್ದೀವಿ ನಿಮಗೆ. ಈ ಅಡ್ರೆಸ್ ಗೆ ಬಂದು ಮೀಟ್ ಆದ್ರೆ ನಾನು ನಿಮ್ಗೆ ಸಿಗ್ತೀನಿ. ಸೋಮವಾರದಿಂದ ಗುರುವಾರದವರೆಗೂ ಬೆಳಗ್ಗೆ 10 ರಿಂದ ಸಂಜೆ 5 ಟೈಮ್ ಅಲ್ಲಿ ಬಂದ್ರೆ ನಾನು ನಿಮಗೆ ಇದರಲ್ಲಿ ಸಿಗ್ತೀನಿ. ನೆಕ್ಸ್ಟ್, ಇನ್ನು ಆನ್ಲೈನ್ ತಗೊಳ್ತೀವಿ ಸರ್ ನಾವು ಅಂತ ಅಂದ್ರೆ, ಆನ್ಲೈನ್ ನಲ್ಲಿ ನಾವು ನಿಮಗೆ ಏಕಲವ್ಯ ಪ್ಲಸ್ ಮತ್ತೆ ಏಕಲವ್ಯ ಅಂತ 2 ಆಪ್ಷನ್ ಇಟ್ಟಿದ್ದೀವಿ. ಏಕಲವ್ಯ ಪ್ಲಸ್ ಅಲ್ಲಿ ನಿಮಗೆ ಲೈವ್ ಕ್ಲಾಸಸ್ ಸಿಗುತ್ತೆ, ಕೆಲವೊಂದು ರೆಕಾರ್ಡೆಡ್ ಇರುತ್ತೆ. ಆಮೇಲೆ ಏಕಲವ್ಯ ಅಂತ ಇರುತ್ತಲ್ಲ, ಅಲ್ಲಿ ಬರೀ ರೆಕಾರ್ಡೆಡ್ ಮಾತ್ರ ಇರುತ್ತೆ. ಈಗ ಏಕಲವ್ಯ ಪ್ಲಸ್ ಅಲ್ಲಿ 2 ಮಾಡೆಲ್ ಇದೆ. ಒಂದು ಪ್ರಿಲಿಮ್ಸ್ ಕೋರ್ಸ್ ಮಾತ್ರ, ಮತ್ತೊಂದು GS ಫೌಂಡೇಶನ್. ಪ್ರಿಲಿಮ್ಸ್ ಕೋರ್ಸ್ ಇಲ್ಲಿ 4999 ಕಾಣುತ್ತೆ, ಬಟ್ ಆಪ್ ನಲ್ಲಿ GST ಆಡ್ ಆಗಿ ಸುಮಾರು 6000 ಹೋಗುತ್ತದು. ಇಲ್ಲಿ ನಿಮಗೆ ಲೈವ್ ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಮತ್ತು ಮೆಂಟರ್ಶಿಪ್, ಹಾಗೇನೆ ನೋಟ್ಸ್ ಮತ್ತೆ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಎಲ್ಲಾನು ಸಿಗುತ್ತೆ. GS ಫೌಂಡೇಶನ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ನಿಮ್ಗೆ ಏನೇನು ಸಿಕ್ತು ಅದು, ಪ್ಲಸ್ ಮೇನ್ಸ್ ಕ್ಲಾಸಸ್ ಮತ್ತು ಮೇನ್ಸ್ ನೋಟ್ಸ್ ಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನೊಂದು ಏಕಲವ್ಯ ಅಂತ ಸೆಕ್ಷನ್ ಇದೆ ನಮ್ಮ ಆಪ್ ಅಲ್ಲಿ. ಇದು ಸಿಂಗಲ್ ಸಬ್ಜೆಕ್ಟ್, ನಿಮಗೆ ಸಿಂಗಲ್ ಸಬ್ಜೆಕ್ಟ್ ನೀವು ತೆಗೆದುಕೊಳ್ಬಹುದು. ಆಮೇಲೆ ಮೇನ್ಸ್ ಕೋರ್ಸ್ ಅನ್ನ ತೆಗೆದುಕೊಳ್ಬಹುದು. ಆಪ್ಷನಲ್ ಕನ್ನಡ ಲಿಟರೇಚರ್ ಬೇಕಾಗಿದ್ರೆ ನೀವು ಇಲ್ಲಿ ಇದನ್ನ ಖರೀದಿ ಮಾಡ್ಕೊಳ್ಬಹುದು. ಇದಿಷ್ಟು. ಇನ್ನು ಏಕಲವ್ಯ ಪ್ಲಸ್ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ, ನೀವು ಫಸ್ಟ್ ಟೈಮ್ ಕೋಚಿಂಗ್ ತಗೊಳ್ತಾ ಇದೀರಿ ಅಂತ ಅಂದ್ರೆ GS ಫೌಂಡೇಶನ್ ಜಾಯ್ನ್ ಆಗೋದು ತುಂಬಾ ಒಳ್ಳೆಯದು. ಪ್ರತಿದಿನ ಸುಮಾರು 3-3.5 ಗಂಟೆ ಲೈವ್ ಕ್ಲಾಸಸ್, 1 ಗಂಟೆ ರೆಕಾರ್ಡೆಡ್ ಕ್ಲಾಸಸ್ ನಡೆಯುತ್ತೆ. ವೀಕ್ಲಿ ಟೆಸ್ಟ್ ತಗೊಳ್ತೀವಿ. ಒಂದ್ ಸಾರಿ ಲೈವ್ ಕ್ಲಾಸ್ ನೋಡಬಹುದು, 2 ಸಾರಿ ಅದನ್ನ ರೆಕಾರ್ಡೆಡ್ ನೋಡಬಹುದು. ಟೈಮ್ ನೀವು ಎಷ್ಟು ಅವರ್ ಟೈಮ್ ನೋಡ್ತೀರಿ ಅದ್ರ ಮೇಲೆ ಕೌಂಟ್ ಆಗುತ್ತೆ. ವ್ಯೂಸ್ ನೀವು ಒಂದ್ಸಾರಿ ಕ್ಲಿಕ್ ಮಾಡಿದ್ರೆ ಒಂದು ವ್ಯೂಸ್ ಅಂತ ಅಲ್ಲ, ಅದು ನಮ್ಮ ಮೊಬೈಲ್ ಅಲ್ಲಿ. ಓಕೆ, ಮೊಬೈಲ್ ಆಪ್ ನಲ್ಲಿ. ಸೊ ಮೊಬೈಲ್ ಆಪ್ ಅನ್ನ ಯೂಸ್ ಮಾಡ್ತಾ ಇದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡು ಕೂಡ ನಮ್ಮ ವಿಡಿಯೋಗಳನ್ನ ನೋಡಬಹುದು. ವ್ಯಾಲಿಡಿಟಿ ಪ್ರಿಲಿಮ್ಸ್ ಕೋರ್ಸ್ 1 ವರ್ಷ ಇರುತ್ತೆ. ಫೌಂಡೇಶನ್ ಕೋರ್ಸ್ 15 ತಿಂಗಳ ವ್ಯಾಲಿಡಿಟಿ ಇರುತ್ತೆ ನಿಮಗೆ. ನಿರಂತರವಾಗಿ ಗ್ರೂಪ್ ಮೆಂಟರ್ಶಿಪ್ ಕೂಡ ಇರುತ್ತೆ. ಆಮೇಲೆ ನನ್ನ ನಂಬರ್ ಕೂಡ ಕೊಟ್ಟಿರ್ತೀನಿ ನಿಮಗೆ. ಕೋರ್ಸ್ ಜಾಯ್ನ್ ಆದ್ಮೇಲೆ ನೀವು ಅಲ್ಲೂ ಕೂಡ ನೀವು ಯಾವುದೇ ರೀತಿಯ ಗೈಡೆನ್ಸ್ ಅನ್ನ ತೆಗೆದುಕೊಳ್ಬಹುದು. ಇನ್ನು ಆನ್ಲೈನ್ ವಿದ್ಯಾರ್ಥಿಗಳಿಗೆ ನಾವು PDF ಅನ್ನ ಕೊಡ್ತೀವಿ. PDF ಅನ್ನ ಪ್ರಿಂಟ್ ತಗೊಂಡು ನೀವು ಸ್ಟಡಿ ಮಾಡಬಹುದು. ಇನ್ನು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಇದ್ರೊಳಗಡೆ ಫ್ರೀ ಆಗಿ ನಿಮ್ಗೆ ಕೊಡಲಾಗುತ್ತೆ. ಮೇನ್ಸ್ ಟೆಸ್ಟ್ ಸೀರೀಸ್ ಇದ್ರಲ್ಲಿ ಇರೋದಿಲ್ಲ. ಮೇನ್ಸ್ ಟೆಸ್ಟ್ ಸೀರೀಸ್ ಬಗ್ಗೆ ಸದ್ಯಕ್ಕೆ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ಇನ್ನು ಡೆಮೋ ಕ್ಲಾಸಸ್ ಅನ್ನ ನೀವು ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಸಿಗುತ್ತೆ. ಇದು ನಮ್ಮ ಆಪ್ ಲಿಂಕ್. ಇಲ್ಲಿ ನೀವು ಸ್ಕ್ಯಾನ್ ಮಾಡ್ಕೊಳ್ಳಿ, ನಮ್ಮ ಆಪ್ ಸಿಗುತ್ತೆ ನಿಮಗೆ, ಪಾಂಚಜನ್ಯ ಲರ್ನಿಂಗ್ ಆಪ್ ಅಂತ. ಸೊ ಆ ಆಪ್ ನಲ್ಲಿ ನೀವು ಏಕಲವ್ಯ ಮತ್ತು ಏಕಲವ್ಯ ಪ್ಲಸ್ ಅಂತ 2 ಸೆಕ್ಷನ್ ಇದೆ. ಆ ಸೆಕ್ಷನ್ ಗಳಲ್ಲಿ ಹೋಗಿ ಆಯಾ ಕೋರ್ಸ್ ಅನ್ನ ಚೆಕ್ ಮಾಡ್ಕೊಂಡು ಜಾಯ್ನ್ ಆಗ್ಬಹುದು. ಇಷ್ಟು ಮೀರಿ ಮತ್ತೇನಾದ್ರೂ ನಿಮಗೆ ಡೌಟ್ಸ್ ಇದ್ರೆ, ಇದನ್ನು ಮೀರಿನೂ ಡೌಟ್ಸ್ ಇದೆ ಸರ್ ನನಗೆ ಕ್ಲಾರಿಫೈ ಆಗ್ತಾ ಇಲ್ಲ ಅಂದ್ರೆ, 9481837426 ಇದು ನಮ್ಮ ಸಂಖ್ಯೆ. ಈ ಸಂಖ್ಯೆಗೆ ವಾಟ್ಸ್ಆಪ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಬೇಡಿ. ನಿಮ್ದು ಏನೇ ಡೌಟ್ಸ್ ಇದ್ರು ನಾವು ರಿಪ್ಲೈ ಮಾಡ್ತೀವಿ. ಎಲ್ಲಾ ಡೌಟ್ಸ್ ಗಳು ಕ್ಲಿಯರ್ ಆದ್ಮೇಲೆ, ನಿಮ್ಗೆ ಎಲ್ಲಾ ಡೌಟ್ಸ್ ಮುಗಿದಿದೆ ಮತ್ತೆ ಬೇರೆ ಬೇರೆ ಸಂಸ್ಥೆಗಳಲ್ಲೂ ಕೂಡ ಹೋಗಿ ಸ್ಯಾಂಪಲ್ ಕ್ಲಾಸಸ್ ಅನ್ನ ನೋಡ್ಕೊಳ್ಳಿ. ಬೇರೆ ಬೇರೆ ಸಂಸ್ಥೆಯವರ ಸ್ಟಡಿ ಮಟೀರಿಯಲ್ ನ ನೋಡಿ, ಅಲ್ಲಿ ಯಾರು ಕ್ಲಾಸ್ ತಗೊಳ್ತಾರೆ ನೋಡಿ, ಇದೆಲ್ಲವನ್ನ ನೋಡ್ಕೊಂಡು ನಿಮ್ಮೆಲ್ಲಾ ಡೌಟ್ಸ್ ಕ್ಲಿಯರ್ ಆದ್ಮೇಲೆ ನೀವು ಬನ್ನಿ, ಜಾಯಿನ್ ಆಗಿ. ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ 1 ವರ್ಷ. ನಾನು ಎಷ್ಟು ಹೇಳ್ತೀನಿ ಅಷ್ಟೇ ಕೇಳಬೇಕು. 1 ವರ್ಷದಲ್ಲಿ ನೀವು UPSC ಲೆವೆಲ್ಗೆ ರೆಡಿ ಆಗ್ತೀರಿ. ಅದಾದ ನಂತರ ನಿಮಗೆ ಒಂದು ನಾಲೆಜ್ ಸಿಕ್ಬಿಡುತ್ತೆ, ಯಾವ ತರ ನಾನು ಇನ್ನು ಇಂಪ್ರೂವ್ ಆಗ್ಬೇಕಂತ ಹೇಳಿ ಯಶಸ್ವಿ ಆಗ್ತೀರಿ. ಇದಿಷ್ಟು ನಾವಿಲ್ಲಿ ಕೊಟ್ಟಿರುವಂತ ಡೀಟೇಲ್ಸ್. ಇದನ್ನು ಮೀರಿ ಡೌಟ್ಸ್ ಇದ್ರೆ ಮೆಸೇಜ್ ಮಾಡಿ ಅಂತ ನಿಮ್ಗೆ ಈಗಾಗಲೇ ಹೇಳಿದೆ. ಒಳ್ಳೇದಾಗ್ಲಿ, ಬನ್ನಿ. ಮತ್ತೆ ನಿಮ್ಮ ಕನಸು IAS ಮತ್ತು KS ಇವೆರಡಿದ್ರೆ ಮಾತ್ರ ನಮ್ಮಲ್ಲಿ ಜಾಯಿನ್ ಆಗ್ಬೇಕು. ಇದನ್ನ ಬಿಟ್ಟು ಸಣ್ಣ ಪುಟ್ಟದ ಎಕ್ಸಾಮ್ ಗಳ ಗುರಿ ನಿಮ್ಮಲ್ಲಿ ಇದ್ರೆ ನೀವು ಬರೀ ಪ್ರಿಲಿಮ್ಸ್ ಕೋರ್ಸ್ ಜಾಯಿನ್ ಆದ್ರೆ ಸಾಕು. ಫೌಂಡೇಶನ್ ಕೋರ್ಸ್ ಜಾಯಿನ್ ಆಗೋ ಅಗತ್ಯ ಇಲ್ಲ. ನೀವು PSI ಇರಬಹುದು, SDA, FDA ಈ ತರ ಎಲ್ಲ ತಯಾರಿ ಮಾಡ್ತಾ ಇದೀರಿ ಅಂತ ಅಂದ್ರೆ ಪ್ರಿಲಿಮ್ಸ್ ಕೋರ್ಸ್ ಅಷ್ಟೇ ಜಾಯಿನ್ ಆದ್ರೆ ಸಾಕು. ಫೌಂಡೇಶನ್ ಕೋರ್ಸ್ ಅಲ್ಲಿ ಜಾಯಿನ್ ಆಗೋ ಅಗತ್ಯ ಇರೋದಿಲ್ಲ. ಓಕೆ, ಇದಿಷ್ಟು UPSC ಯ ಬಗ್ಗೆ ನಮ್ಮ ಕೋರ್ಸ್ ನ ಡೀಟೇಲ್ಸ್. UPSC ಅಂದ್ರೆ ಏನು, ಅದು ಯಾವ ತರ ಇದೆ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಪಾಂಚಜನ್ಯ ಯೂಟ್ಯೂಬ್ ಚಾನಲ್ ಬಹಳಷ್ಟು ಮಾಹಿತಿನ ಕೊಟ್ಟಿದ್ದೀನಿ. ಒಂದ್ಸರಿ ಅವುಗಳನ್ನ ನೋಡ್ಕೊಳ್ಳಿ. ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ನಮಸ್ಕಾರ.